ಆವತ್ತೇ ತಂದಿದ್ರು 12ನೇ ಶತಮಾನದಲ್ಲಿ. ಅವರು ಅವತ್ತು ಮಾತಾಡೋಕ್ಕೆ ಅವಕಾಶ ಆಗಲಿಲ್ಲ, ಶಿಕ್ಷಣಕ್ಕೆ ಅವಕಾಶ ಆಗಲಿಲ್ಲ, ಸಮಾನತೆಗೆ ಅವಕಾಶ ಆಗಲಿಲ್ಲ, ಅಸ್ಪೃಶ್ಯತೆ ಇತ್ತು. ಇಂಥ ಎಲ್ಲ ಸಾಮಾಜಿಕ ಪಿಡುಗು ಅಂತ ಏನಿದೆ ಅವೆಲ್ಲವೂ ಇದ್ದಂಥ ಕಾಲದಲ್ಲಿ ಬಸವಣ್ಣ ಹುಟ್ಟಿದ್ರು. ಅವ್ರು ಹುಟ್ಟಿದಂಥ ಕಾಲದಲ್ಲಿ ಎಂಥ ರೆಸಿಸ್ಟೆನ್ಸ್ ಇತ್ತಂದರೆ, ಈಗ ಸಣ್ಣ ಉದಾಹರಣೆ ಹೇಳ್ತೀನಿ. ನಾವೆಲ್ಲ ಇವತ್ತು ಬಸವೇಶ್ವರ ಜಯಂತಿ ಅಂತ ಆಚರಣೆ ಮಾಡೋಕ್ಕೆ ಬಂದಿದ್ದೀವಿ. ಆದರೆ ಇದೇ ಬಸವ ಜಯಂತಿನ ಅಪಪ್ರಚಾರ ಮಾಡಿ ಬಸವನ ಹಬ್ಬ ಅಂತೇಳಿ ಹಸುಗಳಿಗೆ ದನಗಳಿಗೆ ನೈವೇದ್ಯ ಮಾಡಿ ತಿನ್ನಿಸ್ತಾ ಇದ್ದಾರೆ ಹಳ್ಳಿಗಳಲ್ಲಿ ಜನ. ಯಾರು ಮಾಡಿದ್ರು ಇದು? ಬಸವೇಶ್ವರಿಗೆ ಅಪಚಾರ ಮಾಡಲಿಕ್ಕೆ ಬಸವೇಶ್ವರರ ವಚನಗಳು ಮತ್ತು ಅವತ್ತೇನು ಸಂವಿಧಾನ ಮಾಡಿದ್ರಲ್ಲ ಅದನ್ನು ಕೂಡ ಜನಗಳಿಗೆ ತಲುಪಬಾರ್ದು, ಜನರಿಗೆ ಸಿಗಬಾರ್ದು, ಅದು ಬೇರೆ ರೀತಿ ಹೋಗಬೇಕು ಅಂತ ಹೇಳಿ ಇವತ್ತು ಕೂಡ ಬಸವನ ಹಬ್ಬ ಅಂತೇಳಿ ಕರೀತಾರೆ ಹಳ್ಳಿಗಳಲ್ಲಿ. ದನಗಳಿಗೆ ಪೂಜೆ ಮಾಡಿ ನೈವೇದ್ಯ ಮಾಡಿ ತಿನ್ನಿಸ್ತಾರೆ. ಅದನ್ನು ನಾವು ಮಾಡಬೇಕಾದ್ರೆ ಒಬ್ಬ ಎಜುಕೇಟೆಡ್ ಆಗಿ, ಒಬ್ಬ ವಿದ್ಯಾವಂತರಾಗಿ ಬಸವೇಶ್ವರರ ವಚನಗಳನ್ನು ನಾವು ಪ್ರಚಾರ ಮಾಡಬೇಕು. ಅಲ್ಲಿದ್ದಂಥ ಸಮಾನತೆ ಅಂಶಗಳನ್ನು ಪ್ರಚಾರ ಮಾಡಬೇಕು. ಅವ್ರು ಹೇಳಿದ್ರು ಸ್ತ್ರೀ ಸಮಾನತೆ ಬಗ್ಗೆ ಹೇಳಿದ್ರು. ವೇಮರೆಡ್ಡಿ ಮಲ್ಲಮ್ಮನ ತಗೊಂಬಂದರು. ಸಂವಿಧಾನ ಅವತ್ತೇನೆ ಮಾಡಿದ್ರು. ಅವರು ಏನಿದ್ರೆ ಕಳಬೇಡ, ಕೊಲಬೇಡ, ಹುಸಿ ನುಡಿಯೋದು ಬೇಡ, ಇವಿಷ್ಟಿದ್ರೆ ಕೋರ್ಟ್ ಮುಚ್ಕೊಂಡು ಹೋಗುತ್ತೆ, ಪೊಲೀಸ್ ಸ್ಟೇಷನ್ ಮುಚ್ಕೊಂಡು ಹೋಗುತ್ತೆ, ಏನೂ ಬೇಕಿಲ್ಲ. ಅವೆರಡೂ ಇದ್ದರೆ ಇಂಥ ಎಲ್ಲವನ್ನು ಕೂಡ ಅವತ್ತಿನ ಕಾಲದಲ್ಲೇ ಹೇಳಿದಂಥ ಮನುಷ್ಯನ ಇವತ್ತು ನಾವು ಎಲ್ಲಿಗೆ ತಂದಿದ್ದೀವಿ ಅಂದರೆ, ಯಾವುದೋ ಒಂದು ಸೀಮಿತತೆ, ಒಂದು ಫೋಟೋ, ಅದಕ್ಕೂ ಕೂಡ ವಿವಾದಗಳು, ಅದಕ್ಕೂ ಕೂಡ ಗಲಾಟೆಗಳು, ಅದಕ್ಕೂ ಕೂಡ ನಮ್ಮ ಒತ್ತಡಗಳು ಇವೆಲ್ಲ ಆಗಬೇಕಿಲ್ಲ ಅಂತೇಳಿ. ಇವತ್ತು ಆ್ಯಕ್ಚುಲಿ ಆಗಬೇಕಾಗಿರೋದು ಅವರ ಆಚಾರ ವಿಚಾರ, ಅವರ ಏನು ನಡವಳಿಕೆ ಇತ್ತು ಅವನ್ನ ನಾವು ಹೆಚ್ಚು ಪ್ರಚಾರ ಮಾಡಬೇಕಾಗಿದೆ ಜನಗಳಿಗೆ, ಮತ್ತು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ, ನಮ್ಮ ಮಕ್ಕಳಿಗೆ, ನಮ್ಮ ಮನೆಗಳಲ್ಲಿ ಹೇಳ್ಕೊಳ್ಳೋಣ ಸಾಕು. ಆಮೇಲೆ ಹೊರಗಡೆ ಹೋಗುತ್ತೆ. ಮತ್ತು ಎಲ್ಲೂ ಜಾತೀಯತೆ ಆಗ್ಕೂಡ್ದು ಅಂತೇಳಿ ಅವತ್ತೇ ಮಾಡಿದಂಥವ್ರು. ಬೇರೆ ಬೇರೆ ಇಂಟರ್ ಕ್ಯಾಸ್ಟ್, ಇಂಟರ್ ರಿಲಿಜಿಯಸ್ ಮದುವೆಗಳನ್ನು ಮಾಡಲಿಕ್ಕೆ ಅವತ್ತೇ ಪ್ರಯತ್ನ ಪಟ್ಟಂಥ ವ್ಯಕ್ತಿ. ಅದು ಇವತ್ತು ಕೂಡ ನಾವು ಒದ್ದಾಡ್ತಾ ಇದ್ದೀವಿ ಎಷ್ಟು ಜನ್ರೇಷನ್ಸ್ ಆದಮೇಲೆ. ಇಂಥ ಇಂಪಾರ್ಟೆನ್ಸ್ಗಳನ್ನು ನೆನೆಸ್ಕೊಂಡು ಅಂಥನ್ನೆಲ್ಲ ಮಾಡಿಕೊಡ್ದು ಮತ್ತು ನಾವು ಮುಂದುವರಿಬೇಕು, ಬೇರೆ ಥರ ಇಂಪ್ರೂವೈಸ್ ಮಾಡ್ಕೋಬೇಕಂತ ಹೇಳೋಕ್ಕೆ ಆ ಇಂಪಾರ್ಟೆನ್ಸ್ ಇರ್ತಕ್ಕಂಥ ದಿನ ಇವತ್ತು. ಅದ್ರ ಬಗ್ಗೆ ಪತ್ರಿಕೆಗಳಲ್ಲಿ ಪ್ರಚಾರ ಆಗಬೇಕು. ನೆನ್ನೆ ಇದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಿತ್ತು. ನಾಳೆ ಇಂಥ ಒಂದು ಒಳ್ಳೆಯ ವ್ಯಕ್ತಿಯ ಸಮಾಜಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ವ್ಯಕ್ತಿ ಆಚರಣೆ ಇದೆ, ಅಲ್ಲಿಂಥ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಅಂತ ಇದ್ರ ಬಗ್ಗೆ ಸಾಕಷ್ಟು ಪ್ರಚಾರ ಆಗಬೇಕು. ಮತ್ತು ಇದನ್ನು ಇನ್ನೂ ನಾವು ತುಂಬ ಎಲ್ಲರೂ ಹೇಳ್ದಂಗೆ ಅಳವಡಿಸ್ಕೋಬೇಕು ಪ್ರತಿಯೊಬ್ಬರು. ಅದು ಅಳವಡಿಸ್ಕೊಂಡ್ರೆ ನಮಗೆ ಕೋರ್ಟಲ್ಲಿ ಕೆಲಸ ಇರಲ್ಲ, ಪೊಲೀಸ್ ಸ್ಟೇಷನ್ ಕೆಲಸ ಇರಲ್ಲ. ಇವೆರಡು ಮುಗಿದ್ರೆ ನಮ್ಮ ತಾಲೂಕಿಗೆ ಬೇರೆ ಕೆಲಸ ಎಲ್ಲ ಮಾಡ್ಬೋದು. ಇಷ್ಟು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ತಮ್ಮೆಲ್ಲರೂ ಓದಿಸಿ ಬಸವ ಜಯಂತಿ ಆರ್ಥಿಕ ಶುಭಾಶಯ.